ಹುಂಡಿ ಆಗ್ತಾ ದುಡ್ಡನ್ನು ವೈಟ್ ಮನಿ ಮಾಡೋ ಕೆಲಸವನ್ನು ಮಾಡ್ತಾ ಇರೋದು. ಆದ್ರೆ ಬೇರೆ ಯಾವುದೇ ಮೂಲದಿಂದಲೂ ಧರ್ಮಸ್ಥಳ ಗ್ರಾಮ ಪ್ರಭಾವಿ ವ್ಯಕ್ತಿಯವರಿಗೆ ಬೇರೆ ಯಾವುದೇ ಮೂಲದಿಂದಲೂ ಇದನ್ನು ವೈಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಈ ಹುಂಡಿ ಬೀಳ್ತಂತ ಕೋಟ್ಯಾನುಕೋಟಿ ದುಡ್ಡು ಸಮಾಜ ಸೇವೆ ಉಪಯೋಗಿಸಬೇಕು. ಇದನ್ನು ನೇರವಾಗಿ ಸಮಾಜ ಸೇವೆ ಉಪಯೋಗಿಸಿ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಮ್ಮ ದುಡ್ಡನ್ನು ನಮಗೆ ಕೊಟ್ಟು ನಮ್ಮಿಂದ ಬಡ್ಡಿ ಪಡೆದು ನಮ್ಮ ಹಿಂದೂ ಮಕ್ಕಳ ಕೊಲೆ ಆಗ್ತಾ ಇರೋದು. ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೇವೆ, ನೀವನ್ನ ಸೌಜನ್ಯ ನ್ಯಾಯ ಸಿಗದೆ ಯಾವುದೇ ಬಡ್ಡಿ ದುಡ್ಡು ಇವರ ಗ್ರಾಮಾಭಿವೃದ್ಧಿಯಿಂದ ಕೊಡ್ತಾ ಇರುವಂತ ಒಂದೇ ಒಂದು ರೂಪಾಯಿ ಕಟ್ಟಬೇಡಿ. ನಿಮ್ಮ ಮನೆಗೆ ಯಾರೋ ಪೊಲೀಸರು ಬರಲ್ಲ, ಬೇಕೆ ಎಲ್ಲೇ ಪೊಲೀಸರೇ ಕೇಳಿ. ಇದು ಸಿವಿಲ್ ಮ್ಯಾಟ್ರು. ಎಲ್ಲ ದುಡ್ಡು ಕೊಟ್ಟಿದ್ದಲ್ಲ ಅಂತ ಅದನ್ನು ಹೋಗಿ ಅವರ ಹತ್ರ ಮಾತುಕತೆ ಮುಗಿಸಿ ನಿಮಗೆ ಅವರಿಗೆ ದುಡ್ಡು ತೆಗೆದುಕೊಳ್ಳೋ ಕೆಲಸ ಪೊಲೀಸರಲ್ಲ. ಇದು ಕೋರ್ಟ್ಗೆ ಹೋಗ್ಬೇಕಾಗುತ್ತೆ. ಕೋರ್ಟ್ಗೆ ಹೋಗ್ಬೇಕಾದ್ರೆ ಇವರು 50 ರೂಪಾಯಿ 30 ರೂಪಾಯಿ ಪುಸ್ತಕ 10 ರೂಪಾಯಿ ಪೆನ್ನಲ್ಲಿ ಬರೋದು ಸಾಲದು, ದಾಖಲೆ ಇರಬೇಕು. ಇವರು ಯಾವುದೇ ದಾಖಲೆ ಅವರಿಗೆ ಬ್ಯಾಂಕ್ ಕೋರ್ಟ್ಗೆ ಹೋಗ್ಲಿಕ್ಕೆ ಆಗಲ್ಲ. ಇದೀವ ನಮ್ಮ ದುಡ್ಡು ಇವಾಗಲೇ SBI ಬ್ಯಾಂಕ್ ಅವರು ಎಚ್ಚೆತ್ಕೊಂಡಿದ್ದಾರೆ, ಇನ್ನು ಯಾರಿಗೂ ಲೋನ್ ಕೊಡಲ್ಲ. ಇವರೇನಂತಾರೆ, ಇವಾಗ ಈ ದುಡ್ಡು ಅವರ ಬ್ಲ್ಯಾಕ್ ಮನಿಯನ್ನು ವೈಟ್ ಮನಿ ಮಾಡಲಿಕ್ಕೆ ಅವರ ಬ್ಯಾಂಕ್ಗೆ ಹಾಕಿ ಆನಂತರ ನಮಗೆ ಕೊಡ್ತಾ ಇದ್ದೀವಿ. ಈ ರೀತಿಯಲ್ಲಿ ವೈಟ್ ಮನಿ ಮಾಡ್ತಾ ಇರೋದು. ಇನ್ನೊಂದು ಕಡೆಯಿಂದ ನೀವೇನು 10 ರೂಪಾಯಿ 20 ರೂಪಾಯಿ ಕಟ್ತಾ ಇದ್ದೀರಲ್ಲ, ಆ 10 ರೂಪಾಯಿ 20 ರೂಪಾಯಿ ವರ್ಷಕ್ಕೆ ಅವಾಗ ಬಡ್ಡಿ ಕೊಡ್ತಾ ಇದ್ದೀರಾ? ಇಲ್ಲ ವರ್ಷಕ್ಕೆಲ್ಲ 2 ವರ್ಷ ಕೊಡ್ತಾ ಇದ್ದೀರಾ? ನೀವೇನ ಠೇವಣಿ ಹಿಂದಿರಿಸ್ಕೊಡಿ ಅಂತೇಳಿ 6 ತಿಂಗಳು ಕಳ್ತಾ ಇದ್ದಾರೆ. ಕೋಟಿ ದುಡ್ಡು ಅದೆಲ್ಲ ಬಿದ್ದುಕೊಂಡೆ. ಅವಾಗ ನಮ್ಮ ತಮ್ಮನ್ನ ಹೇಳುವಂಗೆ ಕೋಟಿ ದುಡ್ಡು ಅದನ್ನು ಹಾಕ್ಬಿಟ್ಟು ಲಾಭ ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರತಿಯೊಬ್ಬರಿಗೆ ಕೇಳ್ಕೊಳ್ತಾ ಇದ್ದೀವಿ, ನೀವು ಬಡ್ಡಿ ದುಡ್ಡು ಕಟ್ಟಬೇಡಿ. ಬೇರೆ ಒಂದೇ ಕೇಳಿ, ನಾವು ಸಂತೋಷನವ್ರು ಮರದಾಳ ಯಾವ ರೀತಿಯಲ್ಲಿ ಕೇಳೋ ಅದೇ ರೀತಿ ಪ್ರಶ್ನೆ ಕೇಳಿ. ನೀವೇ ಕೊಡ್ಲಿಕ್ಕೆ ಅಂತ RBI ರೂಲ್ಸ್ದು ಆ ಪತ್ರ ತನ್ನಿ ಅಂತೇಳಿ, ಆ ಪತ್ರ ಕೇಳಿ, ಒರಿಜಿನಲ್ ದಾಖಲೆ ತೋರಿಸಿ ಅಂತೇಳಿ. ಆ ರೀತಿ ದಾಖಲೆ ತಂದು ತೋರಿಸಿ ಮಾತ್ರ ನೀವು ಕಟ್ಟಲಿಕ್ಕೆ ಮುಂದಾಗಿ. ಇಲ್ಲ ಯಾರೋ ಕಟ್ಟಬೇಡಿ. ನಿಮಗೆ ಯಾರಾದ್ರೂ ಬಂದು ನಿಮ್ಮ ಮನೆ ಬಂದು ನಿಮಗೇನೋ ತೊಂದರೆ ಕೊಡ್ತಾ ಇದ್ರೆ, ನಿಮಗೆ ಬೆದರಿಕೆ ಆಗ್ತಾ ಇದೆ, 11 ಪೊಲೀಸ್ ಫ್ರೀಯಾಗಿ ಕಾಲ್ ಮಾಡ್ಬೋದು, ಕರೆ ಮಾಡಿ. ಇಲ್ಲ ನಿಮಗೆ ಯಾರಿಗಾದ್ರು ಆ ಥರ ಬೆದರಿಕೆ ಇದ್ರೆ ರಾತ್ರಿ ಆಗಲಿ ಯಾವುದೇ ರಾತ್ರಿ ಆಗಲಿ ನನಗೆ ಕರೆ ಮಾಡಿ, ನಾನು ನಿಮಗೆ ನಿಮ್ಮೊಂದಿಗೆ ಇರ್ತೀವಿ. ಪ್ರತಿಯೊಬ್ಬರು ಈ ವೇದಿಕೆ ಮೇಲೆ ಪ್ರತಿಯೊಬ್ಬರು ಹೋರಾಟಗಾರರು ನಿಮ್ಮೊಂದಿಗೆ ಇರ್ತೇವೆ. ಅಷ್ಟು ಧೈರ್ಯ ಕೊಡ್ತಾ ಇದ್ದೀವಿ. 1-2 ಅಲ್ಲ ಇವಾಗ ಆಗಿರೋದು. ಕಾರ್ಕಳ 8 ಕೋಟಿ ನಷ್ಟ ಆಗಿದೆ ಅಂತ ಅವರಿಗೆ. ಇನ್ನು ಉಳಿದ ವರದಿ ಬಂದಿಲ್ಲ. ಇನ್ನು ನಮ್ಮ ಹೋರಾಟ ಕಡಿಮೆ ಒಂದು 20-25 ಕೋಟಿ ನಷ್ಟ ಆಗಿದೆ ಅವರಿಗೆ. ಆದರೆ ಕೂಡ್ಲಿಕ್ಕೆ ಆಗ್ತಾ ಇಲ್ಲ. ಅದು ನಮ್ಮ ಕೆಪಾಸಿಟಿ. ಈ ಸರ್ಕಾರ ಮಾಡಲ್ಲ ಈ ತನಿಖೆಯನ್ನು.